ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ ನಿಮಗ ರೆಡಿ ಆಗಿರುವಂತ ಟಾಪ್ ಯಾಕೆ ತೋರ್ಸಾಕತ್ತೀನಿ ಅಂದ್ರ ಇದ್ರೊಳಗ ಅವ್ರು ಹೇಳಿದಾಗ ಕೆಲವೊಂದ ನಾನು ಅವ್ರಿಗೆ ಹೆಂಗ್ ಹೇಳಿದಾಗ ನಾನು ಹೊಲ್ದಿಲ್ಲ. ಯಾಕಂದ್ರ ಮರ್ತ್ ಬಿಟ್ಟಿ ನಾನು. ಅವ್ರು ಬ್ಯಾಕ್ನು ಫೀ ನೆಕ್ ಹೇಳಿದ್ರು, ಹಂಗಾಗಿ ಅದು ಸ್ಟಿಚ್ ಮಾಡುವಾಗ ಮರ್ತ್ ಬಿಟ್ಟಿದ್ ನಾನು. ಇದನ್ನೇನ್ ನಾನು ಏನು ಮಾಡಕ್ ಹೋಗಂಗಿಲ್ಲ, ಇದನ್ನ ಹಂಗನ ವಾಪಸ್ ಕೊಡ್ತೀನಿ ಅವ್ರಿಗೆ. ಆಮೇಲೆ ಇನ್ನೊಂದು ನೆಕ್ ಹೇಳಿದ್ರು ಅವರು, ಆ ನೆಕ್ ಹೆಂಗ ಪೂರ್ತಿ ಟಾಪ್ ಫಿನಿಶಿಂಗ್ ಅಂದ್ಮೇಲೆ ಯಾವ ರೀತಿ ಹಚ್ಕೋಬೇಕು ಅನ್ನೋದು ನಿಮ್ಗೆ ಇವತ್ತು ಶೇರ್ ಮಾಡ್ತೀನಿ. ನೀವು ಬ್ಲೌಸಿಗಾದ್ರೂ ಹಚ್ಕೋಬಹುದು, ಏನ್ರ ನೀವು ಮರ್ತಿದ್ರಂದ್ರ ಆಮೇಲೆ ಹೆಂಗ್ ರೆಡಿ ಮಾಡ್ಕೊಳ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಾಗ. ಕೊನೆವರೆಗೂ ವಿಡಿಯೋ ನೋಡ್ರಿ, ಹಂಗ ಸಪೋರ್ಟ್ ಮಾಡ್ರಿ. ಈ ವಿಡಿಯೋ ಶುರು ಮಾಡೋಣ ಬರ್ರಿ. ಈಗ ಇವಾಗ ಈ ಟಾಪಿಂದ ಬೇಡ, ಈ ಟಾಪ್ ಏನ್ ಮಾಡ್ಬೇಕು ಅನ್ನೋದು ಹೇಳ್ತಾರೆ ನಿಮ್ಗ. ಅದು ಪೈಪಿಂಗ್ ಅದು ಎಲ್ಲಾ ಫಿನಿಶಿಂಗ್ ಚಂದ ಆಗೈತಿ, ಅದನ್ನ ಬಿಚ್ಚಾಕು ಮನಸ್ಸು ಬರ್ಲಿಲ್ಲ ನನಗ, ಅದಕ್ಕಾಗಿ ಹಂಗ ಇರ್ಲಕ್ ಬಿಟ್ಟಿನಿ. ಇದಕ್ ನೋಡ್ರಿ, ಇದು ಫಿನಿಶಿಂಗ್ ಎಲ್ಲಾ ಮುಗ್ದೈತಿ. ಶೋಲ್ಡರ್ ಒಳಗು ನೋಡ್ರಿ ನಿಮಗೆ ಏನು ಮಾರ್ಜಿನ್ ಕಾಣಿಸಂಗಿಲ್ಲ, ಅಷ್ಟ್ ನೀಟ್ ಹಂಗ ಫಿನಿಶಿಂಗ್ ಆಗೈತಿ. ಇದಕ್ಕ ಬ್ಯಾಕ್ ನೆಕ್ ಒಳಗ ಅವ್ರಿಗೆ ಹೆಂಗ್ ಬೇಕಾಗಿತ್ತಂದ್ರ, ಏನ್ ನಾವು ಬೋಟ್ ಇಟ್ಟಾಗ ಇನ್ನೊಂದ್ ಎಕ್ಸ್ಟ್ರಾ ನೆಕ್ ಇಟ್ಟಿರ್ತಿಲ್ಲ ಕೆಳಗ, ಆತರ ಒಂದ್ ನೆಕ್ ಬೇಕಾಗೈತಿ ಇವ್ರಿಗೆ. ಅದಕ್ಕ ಆ ನೆಕ್ ಎಲ್ಲಾ ರೆಡಿ ಆದಿಂದ ಯಾವ ರೀತಿ ಅದನ್ನ ನಾವು ಹಚ್ಕೋಬೇಕನ್ನೋದು ತೋರಿಸ್ತೇನೆ ನಿಮ್ಗ. ರೆಡಿ ಆದ ಬ್ಲೌಸಿಗಾಗ್ಲಿ, ರೆಡಿ ಆದ ಡ್ರೆಸ್ಸಿಗಾಗ್ಲಿ ಯಾವ ರೀತಿ ರೆಡಿ ಮಾಡ್ಕೋಬೇಕು ನೀವು ಅನ್ನೋದು ತೋರಿಸ್ತೇನೆ. ಈಗ ನಾನು ಕ್ಯಾನ್ವಾಸ್ ತಗೊಂಡಿನಿ ಒಂದ್ ಪೀಸ್, ಇದನ್ನ ಅಳತಿನೂ ಹೇಳ್ತೀನಿ ನಿಮ್ಗ. ಆಮೇಲೆ ಇನ್ನ ಕಟ್ ಮಾಡೋದೈತಿ ಇದ್ರಾಗ, ಇದು ಜಾಸ್ತಿ ಆಗತ್ತಿನ ಎಷ್ಟು ನಾ ತಗೊಂಡಿನಿ ಅನ್ನೋದು ಮೆಜರ್ ಹೇಳ್ತೇನೆ ನಿಮ್ಗೀಗ. ಮೊದ್ಲಿಗೆನ ನಾವೊಂದು 3 ಇಂಚ್ ಸಾಕ್ ಅನ್ಸತ್ ನನಗ. ಅಂದ್ರೆ ಅದು ಏನು, ಇದು ಟಾಪ್ ಸಣ್ಣ ಹುಡುಗಿದಿರೋದ್ರಿಂದ ಒಂದು 3 ಇಂಚ್ ಸಾಕ್ ನಮ್ಗ. ಅದು 6 ಇಂಚ್ ವರೆಗೂ ಅಗಲಕೈತಿ ನಿಮಗ ಬ್ಯಾಕ್. ಉದ್ದಕ್ಕೆ ಏನೈತಿ ಒಂದ್ 5 ಇಂಚ್ ತಗೊಳ್ಳೋನು. ಈಗ ನಾನು ಫಸ್ಟಿಗೆನ ಒಂದ್ ಅರ್ಧ ಇಂಚ್ ಕೆಳಗ್ ಕ್ಯಾನ್ವಾಸ್ ಕೆಳಗ 3 ಇಂಚ್ ವರೆಗೂ ಒಂದು ಮಾರ್ಕ್ ಹಾಕೊಳಕತ್ತೀನಿ. ನಮ್ಗೊಂದ್ ಅರ್ಧ ಇಂಚ್ ಸಿಕ್ಕ್ರ ಸಾಕ ಮ್ಯಾಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಾಕ. ಈ ತರ ಒಂದು ಮಾರ್ಕ್ ಹಾಕೋರಿ 3 ಇಂಚಿಗೆ. ಉದ್ದಕ್ಕೆ ಏನೈತಿ ಒಂದ್ 5 ಇಂಚ್ ವರೆಗೂ ಮಾರ್ಕ್ ಹಾಕೋರಿ ಸಾಕ. ಸಣ್ಣ ಮಗು ಆಗಿರೋದ್ರಿಂದ, ಅದು ಒಂದು ಸಣ್ಣ ಮಗು ಅಂದ್ರೂ ಒಂದು ಎಷ್ಟು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇರ್ಬೋದು. ಈಗ ಇದನ್ನ ಬಾಕ್ಸ್ ಹಾಕೊಳ್ಳೋನು. ಉದ್ದಕ್ಕೆ 5 ಇಂಚ್ ತಗೊಂಡಿನಿ, ಅಗ್ಲಕ್ 3 ಇಂಚ್ ತಗೊಂಡಿನಿ. ಇವಾಗ ಒಂದ್ ಶೇಪ್ ಕೊಡೋಣ ಇದಕ್ ನೆಕ್ಕಿಗೆ. ಈ ತರ ಒಂದು ಏನೈತಿ ರೌಂಡ್ ಶೇಪ್ ಕೊಡೋನು ಒಂಚೂರ. ಇತ್ತಾಗ ರೌಂಡು ಅಲ್ಲ, ಇತ್ತಾಗ ಸ್ಕ್ವೇರು ಅಲ್ಲ, ಆ ತರ ಒಂದ್ ಶೇಪ್ ಕೊಟ್ಟಿನಿ ನಾನು. ಇದನ್ನ ಈಗ ನೀಟಂಗ್ ಕಟ್ ಮಾಡ್ಕೊಂಡ್ಬಿಡೋನು. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ, ಹಂಗ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಯಾರಿಗಾರ ಇಂಟ್ರೆಸ್ಟ್ ಇತ್ತಂದ್ರ ಸ್ಟಿಚಿಂಗ್ ಒಳಗ ಅವ್ರು ಶೇರ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಹಂಗ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಒತ್ರಿ. ಈಗ ಕರೆಕ್ಟ್ ಆಗಿ ಮೆಜರ್ ತೋರ್ಸಿನ್ಲ ನಿಮ್ಗ. ಇಷ್ಟಿಷ್ಟ ನೀವು ನಿಮ್ಗೆ ಎಷ್ಟು ಕೊಳ್ಬೇಕಲ್ಲ ಅದಕ್ಕಿಂತ 1 ಇಂಚ್ ಹೆಚ್ಚಿಗೆ ತಗೊಂಡ್ರ ಸಾಕು, ಅಗ್ಲಕ್ಕ ಉದ್ದಕ್ಕ. ಈಗ ಬ್ಯಾಕ್ ನಿಮ್ಗೆ ಕಾಣ್ಸಾಕ್ತೈತಿ ಪೆನ್ನಿನ ಮಾರ್ಕ್. ಅದ ಮಾರ್ಕ್ ಮೇಲೆ ಮತ್ತ ನಾನು ಈ ಕಡೆನು ಮಾರ್ಕ್ ಹಾಕೊಳಕತ್ತೀನಿ. ಇದು ಈಸಿ ಬಾಳ್ ಮೆಥಡ್. ಇದು ಕಾಲರ್ದು ಏನದು ಕ್ಯಾನ್ವಾಸ್, ಪೇಪರ್ ಕ್ಯಾನ್ವಾಸ್ ಮ್ಯಾಗ ಬಾಳ ಅಂದ್ರ ನೀಟು ಬರ್ತೈತಿ, ಅಷ್ಟ ಈಜಿನೂ ಬರ್ತೈತಿ. ನಿಮ್ ನೆಕ್ ಶೇಪ್ ಯಾವ್ದ ಹಾಕೊಂಡ್ರು ಏನು ಕಿರಿಕಿರಿ ಆಗಂಗಿಲ್ಲ, ಶೇಪ್ ಮಾತ್ರ ಮಸ್ತ್ ಬರ್ತೈತಿ. ಈಗ ಇದಕ್ಕೊಂದ್ ಬಟ್ಟೆ ತಗೊಂಡ ಫಸ್ಟ್ ಚೆಕ್ ಮಾಡ್ಕೊಳ್ಳೋನು. ಇದಕ್ಕೂ ಒಂದ್ ಸೆಂಟರ್ ಹಾಕೊಳ್ಳೋನು ಪಾಯಿಂಟ್. ಸೆಂಟರ್ ಪಾಯಿಂಟ್ ಹಾಕೊಂಡ ಎಷ್ಟ್ ನೆಕ್ ಬರ್ತೈತಿ ಎಷ್ಟಿಲ್ಲ ನಾವೆಲ್ಲಾನು ಚೆಕ್ ಮಾಡ್ಕೋಬೇಕು. ಯಾಕಂದ್ರ ನಾವು ಈಗ ಒಂದ್ ನೆಕ್ ಕೊಡ್ತೀವಂದ್ರ ಅದೆಷ್ಟು ದೊಡ್ಡದಾಕತಿ, ಎಷ್ಟು ಸಾಂದಕತಿ ಅದೆಲ್ಲ ನಾವು ಚೆಕ್ ಮಾಡ್ಕೋಬೇಕಾಕತಿ. ಇದಕ್ಕೊಂದ್ ಸೆಂಟರ್ ಪಾಯಿಂಟ್ ಹಾಕೊಂಡ ಈಗ ಕ್ಯಾನ್ವಾಸ್ ಇಟ್ಟ ಕರೆಕ್ಟ್ ಆಗಿ ನೋಡ್ಕೋತ ನಾ ಚೆಕ್ ಮಾಡ್ಕೋತ ಒಂದ್ಸಲ ಮಾಡ್ಕೊಂಡ. ಆದಷ್ಟು ಮಕ್ಕಳಿಗೆ ಈ ತರ ನೆಕ್ ಇಡೋದ್ರಿಂದ ನೀವು ಒಳಗೆ ಏನು ಸ್ಲಿಪ್ ಆತರ ಏನು ಹಾಕಕ್ ಆಗಂಗಿಲ್ಲ. ಅದಕ್ಕ ಇದನ್ನ ಟಾಪ್ ಒಂದ ಹಾಕುದಕ್ಕೈತಿ ನೀವು, ಎಲ್ಲಂದ್ರ ಒಳಗಿಂದೆಲ್ಲ ಸ್ಲಿಪ್ ಅದೆಲ್ಲ ನಿಮ್ಗ ಎಕ್ಸ್ಪೋಸ್ ಆಕೈತಿ ಹೊರಗ. ಈಗ ಈ ತರ ಇಟ್ಟು ನೋಡಿಲ್ಲ, ಇದು ಅಷ್ಟ ಬರೋಬ್ಬರಿ ಅನ್ಸೈತಿ ನನಗ. ಈಗ ಇದನ್ನ ಒಂದ್ ಬಟ್ಟೆ ತಗೊಂಡ ಇದಕ್ಕ ಫಸ್ಟ್ ರೌಂಡ್ ಆಗಿಲ್ಲ ಹೊಲ್ಕೊಳ್ಳೋಣ ನಾವು. ಈ ತರ ಫಿಕ್ಸ್ ಮಾಡ್ಕೊಂಡ ನೀವು ಐರನ್ ಮಾಡ್ಕೋಬಹುದು, ಇಲ್ಲ ಅಂದ್ರ ನೀವು ಹಂಗ ಪಿನ್ ಹಾಕೊಂಡ ಹಂಗನು ಸ್ಟಿಚ್ ಮಾಡ್ಕೋಬಹುದು ನೀವು. ಈಗ ನಾನು ಹಂಗನ ಸ್ಟಿಚ್ ಮಾಡ್ತೇನೆ. ರೂಢಿ ಇಲ್ದವ್ರ ಏನೈತಿ ಪಿನ್ ಹಾಕೊಂಡನ ಕಂಪಲ್ಸರಿ ಸ್ಟಿಚ್ ಮಾಡ್ಕೋರಿ. ಈಗ ರೌಂಡ್ ಎಲ್ಲ ಹೊಲ್ಕೊಂಡ್ಬಿಡು ನಾವು. ಈ ಕ್ಯಾನ್ವಾಸ್ಗಿಂತ ಒಂದ್ ಅರ್ಧ ಇಂಚ್ ಬಟ್ಟೆ ಜಾಸ್ತಿ ತಗೋಬೇಕು. ಈ ತರ ನೀಟಂಗ್ ಹೊಲ್ಕೋರಿ, ಎಲ್ಲಾ ಕಡೆನು ಫೋಲ್ಡ್ ಮಾಡಿ ಹೊಲ್ಕೋರಿ. ಈ ತರ ಕ್ಯಾನ್ವಾಸ್ ಹಾಕಿ ಹೊಲಿದ್ರಂತ ನೆಕ್ ಅಂತೂ ಸಖತ್ತಾಗಿ ಬರ್ತೈತಿ, ಶೇಪ್ ಮಸ್ತ್ ಬರ್ತೈತಿ, ನಿಮಗ ಫಿನಿಶಿಂಗ್ ನೀಟಂಗ್ ಕೂಡ್ತೈತಿ. ಈಗ ಇದನ್ನ ಸೆಂಟರ್ ಒಂದ್ ಮಾರ್ಕ್ ಹಾಕೊಂಡಿನಿ.
ಹಾಕೊಂಡ ಇದ್ರ ಮ್ಯಾಲ ಫಿಕ್ಸ್ ಮಾಡ್ಕೊಳ್ಳೋನು. ಟಾಪ್ ಮೇಲ ನೆಕ್ ಎಷ್ಟು ಬೇಕು ನೋಡ್ಕೊಂಡ ಟಾಪ್ ಮೇಲೆ ಫಿಕ್ಸ್ ಮಾಡ್ಕೊಳ್ಳೋನು. ಇದಕ್ಕೊಂದು ಸೆಂಟರ್ ಹಾಕೊಂಡಿನಿ. ಇದಕ್ಕೊಂದ ಒಳಗ ಒಂದು ಫಾಲದ್ ರಟ್ ಇರ್ತೈತಲ್ಲ, ಫಾಲಿನ್ ರಟ್ ಹಾಕೊಂಡಿನಿ. ನೀವು ಬೇರೆ ಯಾವ್ದಾರ ರಟ್ ಇದ್ರ ಪೇಪರ್ ಇದ್ರ ಹಾಕೋಬಹುದು. ಹಾಕೊಂಡ ಇದನ್ನ ಪಿನ್ ಯಾಕಂದ್ರ ಕೆಳಗಿನ ಮುಂಭಾಗಕ್ಕ ಚುಚ್ಚಬಾರ್ದು ಪಿನ್ ಅಂತ ಹೇಳಿ ಅದನ್ನ ನಾನು ರಟ್ ಹಾಕೊಂಡಿನಿ. ನೀವು ರೆಡಿ ಆದದ್ದು ಡ್ರೆಸ್ಸಿಗೆ ಇದೇ ತರನ ಪ್ಲಾನ್ ಮಾಡ್ಕೋಬೇಕಾಕತಿ. ಈಗ ಇಲ್ಲಿ ಕೆಳಗನು ನಾನು ಪಿನ್ ಹಾಕೊಳಕತ್ತೀನಿ. ಅದನ್ನ ರಟ್ ಇಟ್ಕೊಂಡನ ಹಾಕೊಳಕತ್ತೀನಿ. ಈ ತರ ಹಾಕೊಂಡ ಈಗ ಅದನ್ನ ತೆಗೆದು ಬಿಡೋನು. ಈಗ ಈ ಶೇಪ್ ಹೆಂಗೈತೆ ಹಂಗನ ನಾವು ಸ್ಟಿಚ್ ಹಾಕೊಳ್ಳೋನು. ಸೆಂಟರ್ ಒಂದು ಪಿನ್ ಹಾಕೊಂಡ ಆ ಕಡೆ ಈ ಕಡೆ ಸರದಾಡಬಾರ್ದದು. ಪಿನ್ ಹಾಕೊಂಡ ಈಗ ಸ್ಟಿಚ್ ಮಾಡ್ಕೊಳ್ಳೋನು. ನೀವೊಂದ ಅಂದ್ರ ಕಾರ್ನರ್ ಇಂದ ಸ್ಟಾರ್ಟ್ ಮಾಡ್ಕೋಬೇಡ್ರಿ, ಒಂದ್ ಮಿಡಲ್ ಇಂದ ಸ್ಟಾರ್ಟ್ ಮಾಡ್ಕೋರಿ. ಅದ್ ಹೆಂಗೈತೆ ಹಂಗನ ಶೇಪ್ ಹಾಕೋರಿ. ಕೆಳಗಿನ ಬಟ್ಟೆ ಮ್ಯಾಗ ಸ್ಟಿಚ್ ಬೀಳಾರ್ದಂಗ ಶೇಪ್ ಇದನ್ನ ಸ್ಟಿಚ್ ಹಾಕೋರಿ. ನೋಡ್ಕೊಂಡು ಹಾಕೋಬೇಕು ನೀವು ನೀಟಂಗ. ಈ ತರ ನಿಮ್ ಡಿಸೈನ್ ಇಷ್ಟ ಆಗೈತೆ ಅನ್ಕೊಂಡಿನಿ. ನೀವು ಯಾವ್ದಾರ ಕ್ಲೋಸ್ ಇರುವಂತ ಬ್ಲೌಸ್ ಹೊಲ್ಸಿದ್ರಂದ್ರ ಅದ್ರಾಗು ನೀವು ಬೇಕಂದ್ರ ಹಿಂದ್ ಈ ತರ ಮಾಡಿಸ್ಕೋಬಹುದು ನೀವು ಬೇಕಂದ್ರೂ ಹೇಳಿ. ಮೊದಲು ನೀವು ಕ್ಲೋಸ್ ನೆಕ್ ಇಡಿಸ್ಬಿಟ್ಟಿರ್ತೀರಿ, ಆಮೇಲೆ ಇಷ್ಟ ಆಗ್ಲಿಲ್ಲ ಅಂದ್ರೂ ನೀವು ಈ ತರ ನೆಕ್ ಇಡಿಸ್ಕೋಬಹುದು. ಆಮೇಲೂ ಬಹಳ ಈಸಿ ಮೆಥಡ್ ಇದು. ಶೇಪ್ ಏನೈತಿ ನೀವು ಪೇಪರ್ ಕ್ಯಾನ್ವಾಸ್ ಒಳಗೆ ಹಾಕ್ಬಿಟ್ರಂದ್ರ ಅದ್ರ ಮ್ಯಾಲನ ಸ್ಟಿಚ್ ಹಾಕ್ಬಿಟ್ರ ಬಹಳ ಈಸಿ ಮೆಥಡ್ ಇದು. ಮೊದ್ಲನಾದ್ರ ನಮ್ದು ಶೋಲ್ಡರ್ ಅಟ್ಯಾಚ್ ಆಗಿರಂಗಿಲ್ಲ, ಏನಿಲ್ಲ. ಅವಾಗ ನಾವು ಈಜಿನೂ ಆಕತ್ ನಮಗ್ ಸ್ಟಿಚ್ ಮಾಡಕ. ಇವಾಗ ಒಂದ್ ಸ್ವಲ್ಪ ಎಲ್ಲಾ ರೆಡಿ ಆದಿಂದ ಮಾಡ್ಬೇಕಂದ್ರ ಸ್ವಲ್ಪ ನಮಗ ತ್ರಾಸ ಆಕತ್ ಅಷ್ಟ ಮಾಡೋದು. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋನು. ಕಟ್ ಮಾಡ್ಕೊಂಡ ನೀಟಂಗ ಕಚ್ ಹಾಕೋಬೇಕು ನಾವು ರೌಂಡ್ ಎಲ್ಲಾನು. ನಿಮ್ಗ ಹೊಸದಾಗಿ ಯಾರ ಸ್ಟಿಚಿಂಗ್ ಕಲಿಯೋರು ಇದ್ರಂದ್ರ ನನ್ನ ಪ್ಲೇ ಲಿಸ್ಟ್ ಐತಿ, ಸ್ಟಿಚಿಂಗ್ ಕ್ಲಾಸ್ ಅಂತ ಹೇಳಿ. ಆ ಪ್ಲೇ ಲಿಸ್ಟ್ ನೋಡ್ಕೋರಿ. ಇಲ್ಲಾಂದ್ರೆ ಇನ್ನಟ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂದ್ರ ಡೀಟೇಲ್ ಕಟಿಂಗ್ ಅಂತ ಒಂದು ಪ್ಲೇ ಲಿಸ್ಟ್ ಐತಿ. ಈಗೇನು ವಿಡಿಯೋ ಹಾಕಿಲ್ಲ, ಇದ ಪ್ಲೇ ಲಿಸ್ಟ್ ನಾಗ ನೋಡಿದ್ರಂದ್ರ ನಿಮ್ಗೆ 1 by 1 ವಿಡಿಯೋನ ಎಲ್ಲಾ ನೋಡ್ಕೋಬಹುದು. ಹಂಗ ಸ್ವಲ್ಪ ಉತ್ತರ ಕರ್ನಾಟಕದ ನಮ್ದು ಯಾವ ತರ ನಮ್ಮ ಮನಿಯೊಳಗ ನಾವು ಅಡಿಗೆ ಮಾಡ್ತೀವಿ ಅನ್ನೋದು ಒಂಚೂರು ಅಡಿಗೆ ರೆಸಿಪಿನೂ ಹಾಕಿನಿ, ಅವನು ನೋಡ್ಕೋರಿ. ಮತ್ ಇಲ್ಲಾಂದ್ರ ನಾ ಎಲ್ಲಾರ ಟೂರ್ ಮಾಡಿದಾಗನು ವಿಡಿಯೋ ಮಾಡಿ ಹಾಕಿರ್ತನು, ಲೈಫ್ ಸ್ಟೈಲ್ ಅಂತ ಹೇಳಿ. ಅದನ್ನು ನೋಡ್ಕೋರಿ. ಟ್ರಾವೆಲಿಂಗ್ ಮತ್ತೆ ಲೈಫ್ ಸ್ಟೈಲ್ ಅಂತ ಅದೊಂದು ಪ್ಲೇ ಲಿಸ್ಟ್ ಐತಿ. ಅದನ್ನು ನೀವು ಚೆಕ್ ಮಾಡಬೇಕು. ನನ್ನ ಚಾನಲ್ ಪೂರ್ತಿ ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲಾ ವಿಡಿಯೋನು ಸಿಗ್ತಾವ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಐತಿ ನೋಡ್ಬೋದು ವಿಡಿಯೋ. ಈ ತರ ನೀಟಂಗ್ ಎಲ್ಲಾನು ಫೋಲ್ಡ್ ಮಾಡಿದ್ದಾತು. ಇವಾಗ ಇನ್ನೊಂದು ಸ್ಟಿಚ್ ಹಾಕೊಂಡು ಇದಕ್ಕೆ ರೌಂಡ್ ಸ್ಟಿಚ್ ಹಾಕಿ ಮತ್ತೆ ಉಳಿದಿರ್ತೈತಲ್ಲ ಅದಕ್ಕೆ ಹೆಮ್ಮಿಂಗ್ನು ಹಾಕೋಬೇಕು ನಾವು. ಇದು ವಿಡಿಯೋ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡಿನಿ. ಹಂಗ ಈ ತರ ನೀವು ನೆಕ್ ಯಾರ ಟ್ರೈ ಮಾಡಿದ್ರ ನಂಗ ಕಮೆಂಟ್ ಮಾಡಿ ಹೇಳ್ರಿ. ಮಾಡಿರ್ಲಿಲ್ಲ ಅಂದ್ರೆ ಹೆಲ್ಪ್ ಆತಂದ್ರು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಗೆ ಏನ್ ಅನ್ಸುತ್ತೆ ಅದ್ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಆದಷ್ಟ ಲೈಕ್ ಮಾಡ್ರಿ. ಲೈಕ್ ಮಾಡೋದ್ರಿಂದ ನನಗೆ ಏನಾಕತಿ, ವಿಡಿಯೋ ಜಾಸ್ತಿ ಲೈಕ್ ಮಾಡೋದ್ರಿಂದ ಜಾಸ್ತಿ ಶೋ ಆಕತಿ ಇದು ಯೂಟ್ಯೂಬ್ನಾಗ. ಯಾಕಂದ್ರ ಜಾಸ್ತಿ ಶೋ ಆತಂದ್ರ ನನಗ ಇನ್ನಟ್ ವಿಡಿಯೋ ಮಾಡೋ ಉತ್ಸಾಹ ಬರ್ತೈತಿ, ವ್ಯೂಸ್ ಜಾಸ್ತಿ ಬಂದ್ರ. ಅದಕ್ಕಾಗಿ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಇಷ್ಟ ಆದ್ರ. ಈಗೆಲ್ಲಾನು ನೀಟಾಗಿ ನಾನು ಸ್ಟಿಚ್ ಹಾಕೊಂಡಿನಿ. ಸ್ಟಿಚ್ ಒಂದ್ ಹಾಕಿ ನೀವು ಮತ್ತ ಉಳಿದದ್ದಕ್ಕ ಹೆಮ್ಮಿಂಗ್ ಮಾಡ್ಕೋಬೇಕು, ಕೈಯಲಿಗೆ ಹಾಕೋಬೇಕು. ಹೆಮ್ಮಿಂಗ್ ಅಂದ್ರೆ ಕೆಲವೊಬ್ಬರಿಗೆ ಒಮ್ಮೆ ಅರ್ಥ ಆಗಂಗಿಲ್ಲ, ಹಂಗಾಗಿ ಕೈವಲಿಗೆ ಹಾಕೋದಕ್ಕ ಹೆಮ್ಮಿಂಗ್ ಅಂತಾರ. ಅದಕ್ಕ ಹೆಮ್ಮಿಂಗ್ ಹಾಕೋರಿ. ಇದಕ್ಕ ಡ್ರೆಸ್ ವೇರ್ ಮಾಡಿದಾಗ ಒಳಗ ಏನು ಹಾಕಕ್ ಆಗಂಗಿಲ್ಲ ಇದಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರ. ಯಾಕಂದ್ರ ಹಿಂದ್ ಬ್ಯಾಕ್ ಓಪನ್ ಐತ್ಲ ಇದು, ಅದಕ್ಕ ಇದನ್ನ ನೀಟಂಗ ರೌಂಡ್ ಒಂದು ಸ್ಟಿಚ್ ಹಾಕಿದ್ದಾತು. ಇದು ಇಷ್ಟ ಫಿನಿಶ್ ಆತಿದ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಜೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತಾನೆ. ನಿಮ್ಗೆ ಏನೋ ಸಮಸ್ಯೆ ಇದ್ರು ಬಗೆಹರಿಸು ಇದ್ದು ಅಂದ್ರೆ ವಿಡಿಯೋ ಮಾಡಿ ನಿಮ್ಗೋಸ್ಕರ ಹಾಕ್ತಾನೆ ನಾನು. ಇದೇ ತರ ಸಪೋರ್ಟ್ ಮಾಡ್ರಿ. ಹೊಸದಾಗಿ ನೋಡೋರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಹಂಗ ಒಂದ್ ಲೈಕ್ ಹೊಡಿದ್ ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತಾನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.